ನಾವು ನಮ್ಮ ಸೈಬರ್ ಸೆಂಟರ್ ಹತ್ರ ಹೋಗಿ ನಮ್ಮ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗ್ರಾಮ ಪಂಚಾಯಿತಿಯವರಿಗೆ ಅಪ್ಲಿಕೇಶನ್ನ ಹಾಕ್ತೀವಿ. ಅದ್ರ ಜೊತೆಗೆ ತಾಲೂಕು ಕಚೇರಿಗೂ ಕೂಡ ಒಂದು ಫಾರ್ಮನ್ನು ಕಳಿಸ್ತೀವಿ. ಅವರು ಓಕೆ ಅಂತ ಹೇಳಿ ಅದನ್ನು ಜಿಲ್ಲಾ ಪಂಚಾಯತ್ಗೆ ಕಳಿಸ್ತಾರೆ. ಜಿಲ್ಲಾ ಪಂಚಾಯಿತಿಯವರು ಸರಿ ಓಕೆ ಆಯಿತು ಅಂತ ಹೇಳಿ ಅಲ್ಲಿಂದ ಅವ್ರ ಲಾಗಿನ್ನಲ್ಲಿರ್ತಕ್ಕಂಥ ನಮ್ಮ ಮಾಹಿತಿಯನ್ನು PDO ಕಳಿಸ್ತಾರೆ. ಈಗ ಎಲ್ಲ ಮಾಹಿತಿ ಕೂಡ PDO ಹತ್ರ ಇರುತ್ತೆ. ಎಲ್ಲ ಹೆಚ್ಚಕ್ಕಿಂತ ಹೆಚ್ಚಾಗಿ ಕೆಲಸ PDOದ ಆಗಿರುತ್ತೆ. ಇದೆಲ್ಲದೂ ಕೂಡ 11B ಮಾಡಿಸೋದ್ರಲ್ಲಿ ತುಂಬ ಅತಿ ಮುಖ್ಯವಾದ ಮಾಹಿತಿ ಆಗಿದೆ. ಆದರೆ ಗೌರ್ನಮೆಂಟ್ ಇದೆ ರೀ ನಮ್ಮದು. ಅಬ್ಬಾ ಶಬಾಷ್ ಕಣ್ರಿ. ಗೌರ್ನಮೆಂಟ್ ಏನಿದೆ, ನಮ್ಮ PDOಗಳು ಏನು ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮನೆ ಕಟ್ಟಬೇಕು ಸರ್, ಕಷ್ಟಪಟ್ಟು ಸೈಟ್ ತೊಗೊಂಡಿದ್ದನ್ನು ನಮಗೆ NOC ಬರೆದು ಕೊಡಿ ಅಂದರೆ ನೋ ಅಬ್ಜೆಕ್ಷನ್ ಲೆಟರ್ ಅದು ಇತ್ತು ಅಂದರೆ ನಮಗೆ ಕರೆಂಟನ್ನು ಕೊಡ್ತಾರೆ. ಸರಿ, ನಮಗೆ ಕರೆಂಟನ್ನು ಬೇಕು ಅಂತ ಹೇಳಿ KEB ಆಫೀಸಿಗೆ ಹೋದರೆ ಅವ್ರು ಹೇಳ್ತಾರೆ NOC ಬೇಕು ಸರ್, PDOದಿಂದ NOC ತೊಗೊಳ್ಳಿ ಅಂತ ಹೇಳಿ. NOCನ ಬರೆದು ಕೊಡಬೇಕಲ್ವ PDO? ಅವ್ರು ಹೇಳ್ತಾರೆ ಇಲ್ಲ ಸರ್, ಈ ಸುತ್ತಾಗದೇ ಇರೋ ಸೈಟಿಗೆ ನಾವು NOCನ ಬರೆದು ಕೊಡೋದಿಲ್ಲ, ಈ ಸುತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಸುತ್ತ ಮಾಡಬೇಕು ಅಂದರೆ ಅದಕ್ಕೆ ಇಷ್ಟು ಜಾಗ ಅಂತ ಇರಬೇಕು, 30 ಫೀಟ್ ಬಿಟ್ಟಿರಬೇಕು. ಅದು ನಮ್ಮ ಹತ್ರ ಇಲ್ಲ. ಅಂದರೆ ಒಂದು ಸೈಟನ್ನು ನಾವು ತೊಗೊಂಡಿದ್ದೀವಿ ಈಗಾಗಲೇ, ಅದು ಈಗ ಭೂಮಿ ಇತ್ತು, ಅದರಲ್ಲಿ ಸೈಟ್ನ ಅವ್ರು ಮಾಡಿ ಮಾರಿದರು ನಮಗೆ. ಸೊ ನಾವು ತೊಗೊಂಡ್ವಿ. ಈಗ ನಮಗೆ ಕಷ್ಟ ಆಗಿದೆ, ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಬಾಡಿಗೆ ಮನೆಗೆ ಕೊಡೋಷ್ಟು ದುಡ್ಡಿಲ್ಲ ಅಂತ ಹೇಳಿ ನಾವು ಎಲ್ಲೋ ಸಾಲ ಮಾಡಿ ಹೆಂಗೋ ದುಡ್ದು ನಮಗೆ ಅಂತ ಹೇಳಿ ಒಂದು ಮನೆ ಕಟ್ಸೋಣ ಅಂತ ಅಂದ್ಕೊಂಡ್ರೆ PDO ಹೇಳ್ತಾರೆ ಇಲ್ಲ ಸರ್, ಗೌರ್ನಮೆಂಟ್ ರೂಲ್ಸ್ ಬಂದಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ನಮಗೆ NOC ಕೊಡೋಕ್ಕೆ ಬರೋದಿಲ್ಲ. NOC ಕೊಡಬೇಕು ಅಂದರೆ ಅದಕ್ಕೊಂದು ತಂತ್ರಾಂಶದ ಮೂಲಕ ಒಂದು ಅಪ್ಲಿಕೇಶನ್ ಬಿಡ್ತಾರೆ, ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂಗಿದ್ರೆ ಏನು ಮಾಡೋದು? ಸರಿ ಬಿಡಿ ಸರ್ ಅಂತ ಹೇಳಿ ನಾವು ಕಷ್ಟಪಟ್ಟು ಬೋರ್ ಹೊಡೆಸಿ NOC ಕೇಳೋಕೆ ಹೋಗಿದ್ದು. ಈಗ ಬೋರು ಅಲ್ಲೇ ಉಳಿತು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಮಾರ್ಚಿಂದ ಕಾಯ್ತಾ ಇದ್ದೀವಿ. ಮಾರ್ಚ್ ಮುಗೀತು, ಏಪ್ರಿಲ್ ಮುಗೀತು, ಮೇ ಮುಗೀತು, ಇನ್ನೂ ಆದರೂ ಎಂಥದ್ದು ಸುದ್ದಿ ಇಲ್ಲ. PDOಗಳಿಗೆ ಜನವರಿಯಿಂದ ಕೇಳಿದ್ರೆ ಹೇಳ್ತಾರೆ ನಾವು ಬೋರ್ ಹೊಡೆಸಿದ್ದು ಜನವರಿಯಿಂದ, ನಮಗೆ ಕರೆಂಟಿನ ಅವಶ್ಯಕತೆ ಬಂದಿದ್ದು ಜನವರಿಯಿಂದ. ಇಲ್ಲ ಸರ್, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ನಮಗೆ PDOಗಳಿಗೆ ಟ್ರೈನಿಂಗ್ ಕೊಡ್ತಾರಂತೆ ಅಂತ ಹೇಳಿ. ಓ ಹೌದಾ, ಸರಿ ಸರ್ ಅಂತ ಹೇಳಿ ನಾವು ಸುಮ್ಮನಾದ್ವಿ. 15 ದಿನ ಬಿಟ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಓಕೆ ಸರ್ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆದರೂ ಆಗಲಿಲ್ಲ. ಮಾರ್ಚ್ 15ಗೆ ಆಗತ್ತೆ ಅಂತ ಹೇಳಿದರು, ಅದೂ ಕೂಡ ಇಲ್ಲ. ಮಾರ್ಚ್ 15ಅಲ್ಲಿಲ್ಲ. ಆಮೇಲೆ ಏಪ್ರಿಲ್ ಅಂತ ಹೇಳಿದರು, ಏಪ್ರಿಲ್ಗೂ ಕೂಡ ಆಗಲಿಲ್ಲ. ತಲೆ ಕೆಟ್ಟೋಯ್ತು. ಸೈಬರ್ ಸೆಂಟರ್ ಹತ್ರ ಹೋದರೆ ಸೈಬರ್ ಸೆಂಟರ್ ಹೇಳ್ತಾರೆ ಇಲ್ಲ, ನಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ. ಸರಿ, ಮಿಸ್ ಮ್ಯಾಚ್ ಅಂತ ಬರ್ತಿದೆ, ಇನ್ನೊಂದು ಮತ್ತೊಂದು ಹಲವಾರು ಕಾರಣ ಹೇಳ್ತಾರೆ. EC ಏನು ಬಿಟ್ಟಿದ್ದಾರೆ ರೀ, ಒಂದು EC ತೆಗಿಬೇಕು ಅಂದರೆ 300ರಿಂದ 400 ರೂಪಾಯಿ ಖರ್ಚಿದೆ. ಇವ್ರು ಕೊಟ್ಟಿದ್ದಾರೆ ಒಂದು ECಗೆ 15 ದಿನ ಮಾತ್ರ ಲಿಮಿಟ್ ಅಂತ ಹೇಳಿ. ಅಂದರೆ 15 ದಿನದ ನಂತರ ಅದು 1 ಸೆಕೆಂಡ್ ಆಗಿದ್ರೂ ಕೂಡ ಆ EC ವರ್ಕ್ ಆಗೋದಿಲ್ಲ. ಅಲ್ಲ, ಹಿಸ್ಟ್ರಿನ ಹೇಗೆ ಚೇಂಜ್ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಇವತ್ತು ನನ್ನ ಹೆಸರಲ್ಲಿರ್ತಕ್ಕಂಥ ಸೈಟು ನಾಳೆ ಇನ್ನೊಬ್ಬನ ಹೆಸರಿಗೆ ಬಂದಿದೆ ಅಂದಮೇಲೆ ನನ್ನ ಹೆಸರಲ್ಲೇ ಇರುತ್ತೆ ತಾನೇ. ಅದು ಇದ್ದದ ಸೈಟನ್ನು ಬೇರೆಯವ್ರಿಗೆ ಬರೆದು ಕೊಟ್ಟಿರ್ತೀನಿ, ಅದು 15 ದಿನದಲ್ಲಿ ಹೇಗೆ EC ಚೇಂಜ್ ಆಗುತ್ತೆ? ನಾವೀಗ EC ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮತ್ತೆ ನಾವು ಅಪ್ಲಿಕೇಶನ್ ಹಾಕಬೇಕು, ಒಂದಿನ ಬಿಟ್ಟು ಮತ್ತೊಂದು ದಿನ ಹಾಕಬೇಕು. ಹೀಗೆ 2 EC ದುಡ್ಡನ್ನು ಅನ್ನೆಸರಿ ವೇಸ್ಟ್ ಮಾಡಿದರು ಸೈಬರ್ನವರು. ಯಾಕಂದರೆ ಅವ್ರಿಗೆ ಅಪ್ಲಿಕೇಶನ್ನೇ ಹಾಕೋದಕ್ಕೆ ಬಿಟ್ಟಿಲ್ಲ ಇನ್ನು ನಮ್ಮ ಗೌರ್ನಮೆಂಟು. ಅದನ್ನು ತಗೊಳ್ತಾನೂ ಇಲ್ಲ, ಸರ್ವರ್ ಬ್ಯೂಸಿ, ಇದನ್ನೇ ಮಾಡ್ತಾ ಇದೆ. ಅಂತೂ ಇಂತೂ ನಮ್ಮೂರು ಬಿಟ್ಟು ಒಂದು 20 ಕಿಲೋಮೀಟ್ರ್ ದೂರ ಹೋಗಿ ಅಪ್ಲಿಕೇಶನ್ ಅಂತೂ ಹಾಕ್ಸಿದ್ವಿ. ಅಪ್ಲಿಕೇಶನ್ ಆಯ್ತಪ್ಪ, ಇನ್ನೇನು ಕೇಳಿಬಿಟ್ರೆ 15 ಡೇಸಲ್ಲಿ ಬಂದುಬಿಡತ್ತೆ ಅಂತ ಅಂದ್ಕೊಂಡ್ವಿ. ಈ ಸುತ್ತು ರೆಡಿ ಆಗುತ್ತೆ, ಅಥವಾ ಅಪ್ಲಿಕೇಶನ್ ಹಾಕಿದ ತಕ್ಷಣ PDO ಹೇಳ್ತಾರೆ, PDO ನಮಗೆ NOC ಬರೆದು ಕೊಟ್ಬಿಡ್ತಾರೆ, ಮನೆ ಚಾಲು ಮಾಡುವ ಅಂತ ಅಂದ್ಕೊಂಡ್ವಿ. ಆದರೆ ಆಮೇಲೆ ಗೊತ್ತಾಗತ್ತೆ PDO ಲಾಗಿನಲ್ಲಿ ಬಂದಿದೆ ಇಲ್ವೋ ಅನ್ನೋದನ್ನೂ ಕೂಡ ನಮ್ಮ PDO ಸಾಹೇಬರಿಗೆ ನೋಡೋಕೆ ಬರೋದಿಲ್ಲ ಅಂತ ಹೇಳಿ. ಹಾಗಿದ್ದ ಮೇಲೆ PDOಗಳಿಗೆ ಏನು ಟ್ರೈನಿಂಗ್ ಕೊಡ್ತು ನಮ್ಮ ಗೌರ್ನಮೆಂಟು? ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಖರ್ಚು ಯಾರ ಮೇಲೆ?
ಹೌದು, ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲದೇ ಇರೋ ವಿಚಾರನೇ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹುಟ್ಟಿ ಬೆಳೆದಿರೋ ನಮಗೆ ನಾವೇ ಒಂದು ಸ್ವಂತ ಜಾಗವನ್ನು ತಗೋಬೇಕು ಅಂದರೆ ಒಂದು 100 ರೂಪಾಯಿಗೆ 7 ರೂಪಾಯಿ ಹಾಗೆ ಟ್ಯಾಕ್ಸ್ ಕಟ್ತೀವಿ. ಇದನ್ನು ಟ್ಯಾಕ್ಸ್ ಕಟ್ಟಿದ ಮೇಲೆ ಮುಗೀತಾ? ಟ್ಯಾಕ್ಸ್ ಕಟ್ಟಿದ ಮೇಲೆ NOC ಬರೆದು ಕೊಡಲ್ವಂತೆ. ಇದು ಯಾವ ಸೀಮೆ ನ್ಯಾಯ? ಆಮೇಲೆ ಏನು ಗೊತ್ತಾ, 7% ಟ್ಯಾಕ್ಸು ಗೌರ್ನಮೆಂಟ್ಗೆ ಹೋಯಿತು, ಓಕೆ ಸರಿ ಅಂತ ಹೇಳಿದ್ರಾಯ್ತು. ಆದರೆ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಅಸಮಿಗಳು, ಒಂದು ಸಿಗ್ನೇಚರ್, ಅವ್ರದ್ದೊಂದು ಸಿಗ್ನೇಚರ್ ಆಗದೇ ಇದ್ದರೆ ನಮ್ಮ ಸೈಟಿಗೆ ವ್ಯಾಲ್ಯೂನೇ ಇಲ್ಲ, ಅದು ನಮ್ಮ ಹೆಸರಿಗೆ ಬರೋದೇ ಇಲ್ಲ, ಆ ಹಳೆ ಇದ್ದಂಥ ವ್ಯಕ್ತಿ ಹೆಸರಿಗೆ ಬರುತ್ತೆ. ಹಾಗೇನಾದರೂ ಮಾಡ್ಕೋಬೇಕು ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ 5,5 ಸಾವಿರ ಕಟ್ಟಬೇಕಂತೆ. ಒಬ್ಬ ಇಲ್ಲ ನಾವು ಕೊಡೋದಿಲ್ಲ, ಹಾಗೆ ಸೈನ್ ಮಾಡಿಕೊಡಿ ಅಂತ ಹೇಳಿದರೆ ನಮ್ಮ ಹತ್ರ ಬರಲೇಬೇಡ್ವಿ ಅಂತಾರೆ. ಏನು ತುಂಬ ಚೆನ್ನಾಗಿದೆ ರೀ ನಮ್ಮ ಗೌರ್ನಮೆಂಟು. ಇಷ್ಟೆಲ್ಲ ಆಯಿತಾ? ಸರಿ, ಇನ್ಮೇಲಾದರೂ ಮುಗಿಯತ್ತೆ ಅಂತ ಹೇಳಿ PDO ಜೊತೆ ಸೇರಿ ಸ್ಥಳ ಪರಿಶೀಲನೆ ಆಯಿತು. ಇಷ್ಟ ಆಯಿತು, ಇನ್ಮೇಲೆಲ್ಲ ನಿಮ್ಮದು ಡಾಕ್ಯುಮೆಂಟ್ ಮುಗ್ದಿದೆ ಅಮ್ಮ ಅಂತ ಹೇಳಿ, ಕರೆಕ್ಟ್ ಆಗಿದೆ, ಇನ್ಮೇಲೆ ನಾನು ಇಲ್ಲಿ ಕೊಡ್ತೀನಿ, ಇದು ನೆಕ್ಸ್ಟ್ ಎಲ್ಲಿ ಹೋಗುತ್ತೋ ಅವ್ರಿಗೆ ಹೋಗುತ್ತೆ, ಬಟ್ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರು. ಅವತ್ತಿಂದ ಆನ್ಲೈನಲ್ಲಿ ನಮ್ಮ ಪ್ರಾಜೆಕ್ಟು ಇನ್ ಪ್ರೊಸೆಸ್ ಅಂತ ಹೇಳಿ ಬರೋಕ್ಕೆ ಚಾಲು ಮಾಡ್ತು. ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆಮೇಲೆ 15 ದಿನ ಆದರೂ ಇಲ್ಲ, 20 ದಿನ ಆದರೂ ಇಲ್ಲ. ಅದು ತಾಲೂಕು ಕಚೇರಿಗೆ ಹೋಗಿದ್ದೇನೋ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೇನೋ, ಸರಿ ಸರ್ ಬಂದಿದೆ ಅಂತ ಹೇಳಿ ಆಮೇಲೆ PDO ಇಂದ ಗೊತ್ತಾಗತ್ತೆ ನಮಗೆ, ತುಂಬ ಪ್ರೆಷರ್ ಹಾಕಿದ ಮೇಲೆ ಅದು ಜಿಲ್ಲಾ ಪಂಚಾಯತಿಗೆ ಹೋಗಿದೆ ಅಂತ ಹೇಳಿ. ಸರಿ, ಜಿಲ್ಲಾ ಪಂಚಾಯತಿಯವರು ಒಂದು 8 ದಿನ ಅವರು ಎನ್ಕ್ವೈರಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಮಗೆ ಕಳಿಸ್ತಾರೆ, PDOಗೆ ಬರುತ್ತೆ ಅಂತ ಹೇಳಿ ಕಾಯ್ತಾ ಕೂತಿದ್ದೀವಿ. ಆಮೇಲೆ ಮೇ 15ಕ್ಕೆ ಒಂದು ರಿಪೋರ್ಟ್ ಬರುತ್ತೆ. ಅವರು ಅದನ್ನ ಸೆಂಡ್ ಮಾಡ್ತಾರೆ. ಏನಂತ ಅಂದರೆ, ನೀವು ಹಾಕಿರ್ತಕ್ಕಂತಹ ಡಾಕ್ಯುಮೆಂಟನ್ನು ನಾವು ಡೈರೆಕ್ಟಾಗಿ ತೆಗೆದುಕೊಳ್ಳೋದಿಲ್ಲ, ಅದಕ್ಕೆ ತಾಲೂಕು ಕಚೇರಿಯವರು ಓಕೆ ಅಂತ ಅನ್ನಬೇಕು ಅಂತ ಹೇಳಿ. ಅಂದರೆ ಎಲ್ಲ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ತಾಲೂಕು ಕಚೇರಿಲಿ ಆಗಬೇಕು. ವೆರಿಫಿಕೇಷನ್ ಆಗಿದೆ, ಅದೆಲ್ಲ ದಾಖಲೆ ಸರಿ ಇದೆ ಅನ್ನೋದನ್ನು ತಾಲೂಕು ಕಚೇರಿಯವರು ಓಕೆ ಅಂತ ಹೇಳಿ ಜಿಲ್ಲಾ ಕಚೇರಿಯವರಿಗೆ ಏನಾದರೂ ಒಂದು ಸರ್ಟಿಫಿಕೇಟನ್ನು ಅವರೇನಾದರೂ ಪೋಸ್ಟ್ ಮಾಡಿದರೆ ಮಾತ್ರ ಜಿಲ್ಲಾ ಪಂಚಾಯತಿಯವರು ಓಕೆ ಅಂತ ಹೇಳಿ ಅದನ್ನು ಆಮೇಲೆ ನೋಡ್ತಾರೆ. ಅಲ್ಲಿವರೆಗೂ ಅವ್ರು ನೋಡೋದಿಲ್ವಂತೆ. ಇದನ್ನು ಮೊದಲೇ ಹೇಳೋದಕ್ಕೆ ಏನಾಗಿತ್ತು, ಇಲ್ಲಿ 5 ತಿಂಗಳ ನನ್ನ ಜೀವನ ಹಾಳಾಗ್ತಾ ಇದೆ. ನಾನು ಕೇಳ್ತಿರೋದೇನು, ನಾನು ಮನೆ ಕಟ್ಟಿಸ್ಬೇಕು, ನಾನೇನು ಸಾಲ ಕೇಳಿದ್ದೀನ ಇವ್ರನ್ನ, ಅಥವಾ ನನಗೇನಾದರೂ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಅಂತ ಕೇಳಿದ್ದೀನ? ಇಲ್ಲ, ಯಾವುದೋ ರಾಜ್ಯದಿಂದ ಬಂದಿರತಕ್ಕಂಥವ್ರಿಗೆ ಇವರು ಇಲ್ಲಿ ಮನೆಗಳನ್ನ ಕಟ್ಟಿಸ್ಕೊಡ್ತಿದ್ದಾರೆ ಅಂದಮೇಲೆ ನಮಗೆ NOC ಕೊಡೋದಕ್ಕೆ ಏನು ಪ್ರಾಬ್ಲಮ್? ಇಷ್ಟೇ ನನ್ನ ಪ್ರಶ್ನೆ. ಸರಿ ಅಂತ ಹೇಳಿ ಈಗ ತಾಲೂಕು ಕಚೇರಿಯವ್ರಿಗೆ ನಾವೇ ಓಡಾಡಬೇಕು. ಹೋಗಿ ಒಂದು ಲೆಟ್ರನ್ನು ಹೋಗಿ ಇಷ್ಟೆಲ್ಲ ಡಾಕ್ಯುಮೆಂಟನ್ನು ತೊಗೊಂಡು ಹೋಗಿ, ಸರ್ ಇದನ್ನು ಜಿಲ್ಲಾ ಪಂಚಾಯತಿಗೆ ಹೋಗಿ ಕೊಡಿ ಸರ್, ನಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದರೆ, ಇಲ್ಲ ಅವರು ಬಂದಿಲ್ಲ, ಕೇಸ್ ವರ್ಕರ್ ಬಂದಿಲ್ಲ, ಅವರು ರಜೆಯಲ್ಲಿದ್ದಾರೆ, ಅವ್ರು ಇಲ್ಲದೆ ಇದ್ದರೆ ನಾವು ಈ ಕೆಲಸ ಮಾಡೋದಿಲ್ಲ, ಇವತ್ತು ಸ್ಯಾಟರ್ಡೇ ಇದೆ, ಇನ್ನೂ 4 ದಿನ ಕಾಯ್ಬೇಕು ನೀವು ಇದನ್ನು, ಆಮೇಲೆ ನಾವು ಮಾಡ್ತೀವಿ. ಹೀಗೆ ಕಾರಣ ನೋಡಬೇಕು. ಅಬ್ಬಾ ಇನ್ನೂ ಆದರೂ ಆಗ್ತಾಯಿಲ್ಲ. ಇಲ್ಲಿಂದ ನೆಕ್ಸ್ಟ್ ಹೋಗುತ್ತಂತೆ, ಇವರೆಲ್ಲ ಕಳಿಸ್ಬೇಕು, ಇನ್ನೂ ನಮ್ದು ಇನ್ನೂ ಕಳಿಸಿನೂ ಕೂಡ ಇಲ್ಲ. ಇಲ್ಲಿಂದ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ. ಜಿಲ್ಲಾ ಪಂಚಾಯತಿಗೆ ಹೋದ್ಮೇಲೆ ಅವ್ರೇನು ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಾನು ಮಾತಾಡಿದ ತಪ್ಪು ಅಂತ ಯಾವುದೂ ಅನಿಸಿಲ್ಲ, ಯಾಕಂದರೆ ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ನಾನು ಕೇಳ್ತಿರೋದು NOC ಅಷ್ಟೇ. ಇವರಿಂದ ಯಾವುದನ್ನೂ ಕೂಡ ಕೇಳ್ತಾ ಇಲ್ಲ. ನನಗೆ ಮನೆ ಕಟ್ಟಿಸಿ ಅಂತ ಕೇಳ್ತಾ ಇಲ್ಲ, ನನಗೆ ಬೋರ್ ಹೊಡಿಸಿ ಅಂತ ಕೇಳ್ತಾ ಇಲ್ಲ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ಮನೆ ಇಲ್ಲ. ಒಬ್ಬ ವ್ಯಕ್ತಿ ಇದೇ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ನಮಗೆ ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲ, ಇವರು ಬಿಟ್ಟಿ ಭಾಗ್ಯ ಕೊಡೋ ದುಡ್ಡಲ್ಲಿ ಆ ಕಾರಣದಿಂದ ನಮಗೊಂದು ರೇಷನ್ ಕಾರ್ಡ್ ಕೊಡೋದಿಲ್ಲ. ಒಂದು ರೇಷನ್ ಕಾರ್ಡ್ ಇಲ್ಲ ನಮಗೆ. ಮನೆ ಕಟ್ಟಿಸ್ಕೋತೀವಿ ಸರ್, ಒಂದು NOC ಕೊಡಿ ಅಂದರೆ ಕೊಡೋದಿಲ್ವಂತೆ NOCನ. ಮತ್ತು ಯಾವ ಕಾರಣಕ್ಕೆ ಇವ್ರನ್ನ ಓಟ್ ಹಾಕಬೇಕು, ಯಾವ ಕಾರಣಕ್ಕೆ ನಮಗೆ ಗೌರ್ನಮೆಂಟ್ ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಓದಿದವರಿಗೆ ಕೆಲಸ ಇಲ್ಲ, ದುಡ್ಕೊಂಡು ತಿಂತೀವಿ ಅನ್ನೋರಿಗೆ ನೆಮ್ಮದಿ ಇಲ್ಲ. ತುಂಬ ಚೆನ್ನಾಗಿದೆ ರೀ ಸರ್. ಯಾರು ಈ ಗೌರ್ನಮೆಂಟ್ ಅಂತ ಹೇಳೋದಿಲ್ಲ, ಅಥವಾ ಇಂಥ ಅವ್ಯವಸ್ಥಿತವಾದಂತಹ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವೋ ನಮ್ಮಂಥವ್ರ ಹಣೆ ಬರಹ ಸರಿ ಇಲ್ಲ ಅನ್ನೋದು ಈ ಗೌರ್ನಮೆಂಟ್ ನೋಡಿದ ಮೇಲೆ ಗೊತ್ತಾಯಿತು. ಇಷ್ಟು ದಿನಕ್ಕೆ ಯಾವತ್ತಿಗೂ ಅನಿಸಿಲ್ಲ ನನಗೆ ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಆಗ್ತಿರೋದು ಒಂದೇ, ಈಗಿನ ಜೀವನ ಏನೋ ಕಳೆದ್ಬಿಟ್ವಿ,
ಆದರೆ ಮುಂದಿನ ನಮ್ಮ ಮಕ್ಕಳ ಜೀವನನೂ ಕೂಡ ಹೀಗೇನಾ? ಪ್ರತಿಯೊಂದಕ್ಕೂ ಗೌರ್ನಮೆಂಟ್ಗೋಸ್ಕರನೇ ಕಾಯ್ತಾ ಇರೋದಾ? ನಾನು ಬರೀ NOCಗೋಸ್ಕರ ಇಲ್ಲಿ ಹೋರಾಡಿ ಬೇಜಾರಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕರೀತಾ ಇಲ್ಲ, ಒಂದು ಎಂಥದೂ ಆಗ್ತಾ ಇಲ್ಲ, ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲ. ಯಾವ ಸಮಸ್ಯೆ ರೀ ಇದು? ಯಾವ ಜಗತ್ತಲ್ಲಿದ್ದೀವಿ ನಾವು? ಹಾಂ, ಎಲ್ಲ NOC ಕೊಡದೇ ಇರೋದು ಕಾರಣ ಏನು? ನಾವೇನಾದರೂ ಬೇರೆ ದೇಶದಿಂದ ಬಂದವರಾ ಅಥವಾ ಬೇರೆ ರಾಜ್ಯದಿಂದ ಬಂದವರಾ? ಬೇರೆ ರಾಜ್ಯದಿಂದ ಬಂದಿದ್ದೀರಮ್ಮ, ನಿಮಗೆ NOC ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು. ಒಂದು ಮನೆ ಇಲ್ಲ, ನನ್ನ ಹೆಸರಲ್ಲಿ ಈ ಊರಲ್ಲಿ ಒಂದು ಮನೆ ಇಲ್ಲ, ಒಂದು ಸಣ್ಣ ಆಸ್ತಿ ಇಲ್ಲ, ಜಸ್ಟ್ ಇರೋದೇ ಒಂದೇ ಒಂದು ಗುಂಟೆ ಸೈಟ್ ಇದೆ. ಅದು ಏನು ನಾವೇ ತೊಗೊಂಡಿದ್ದು, ಕಷ್ಟಪಟ್ಟು ದುಡ್ಡು ತೊಗೊಂಡು ಇವರಿಗೆ ಟ್ಯಾಕ್ಸ್ ತುಂಬಿ ಎಲ್ಲದನ್ನೂ ಮಾಡಿದರೂ ಕೂಡ ನಮಗಾಗಲ್ಲ, ನಮಗೆ NOC ಕೊಡೋಕ್ಕಾಗಲ್ಲ ಅಂದರೆ ಏನಿದು? ಯಾರೋ ಕೇರಳದವ್ರು ಬರ್ತಾರಂತೆ, ಮತ್ತೊಂದು ರಾಜ್ಯದವ್ರು ಬರ್ತಾರಂತೆ, ವಲಸಿಗರು ಬರ್ತಾರಂತೆ, ಅವರಿಗೆ ನಮ್ಮ ಗೌರ್ನಮೆಂಟ್ ಏನು ಕೊಡ್ತದೆ? ಮನೆ ಕಟ್ಟಿಸ್ಕೊಡ್ತಾರಂತೆ. ಯಾವ ಸೀಮೆ ನ್ಯಾಯ ಇದು? ಹೌದು, ನಾವು ಮಾಡ್ತಿರೋ ತಪ್ಪಾದರೂ ಏನು?